ನಾವ್ ಹೋಗೋ ಸ್ಪೀಡಿಗೆ ಆಟೋ ಟೈರ್ ಅಲ್ಲಿ ಬೆಂಕಿನೇ ಕತ್ಕೊಬಿಟ್ಟೈತೆ. ಮನೆ ಹತ್ರ ಒಂದ್ ಹಳೆ ಆಟ ಇತ್ತು, ಅದನ್ನ ರೆಡಿ ಮಾಡ್ಸಕ್ಕೆ ಹಿಂದೆ ಕಳಿತಾ ಇದ್ವಿ. ಏನಕ್ಕಂದ್ರೆ ಗಾಡಿದು ವೀಲ್ ಎಲ್ಲ ಜಾಮ್ ಆಗ್ಬಿಟ್ಟೈತೆ. ನೋಡ್ಬೇಕು, ಇಲ್ಲಿ ಜಾಗ ಇಲ್ಲ. ಈ ಗಾಡಿ ಓನರ್ ಈ ಸಡನ್ ನಾನ್ರಿ ಲಲ್ಲಿ ಮೇಂಟೈನ್ ಮಾಡಿರೋದು ನೋಡ್ರಿ ಗಾಡಿಯ. ಗಾಡಿ ಹೋಯ್ತಿದೀವಿ, ನಮ್ ನಿಕ್ಕಿಬ್ರೋಗೆ ಬಾಯಿ ಬಂದೈತೆ. ನಾನು ಇಲ್ಲಿ ಸ್ಪೀಡ ಹೋಯ್ತೀನಿ ಅಂತ ಗಾಡಿ ಬ್ರೇಕ್ ಇಲ್ಲ, ಅದಕ್ಕೆ ಪುಕ್ಲಿಡ ಹೋಯ್ತು ಅವನಿಗೆ. ಭಾವನಾತ್ಮಕವಾದ ಜೀವಿ ನಾನು. ವೀಲ್ ಜಾಮ್ ಆಗಿತ್ತು, ಸ್ವಲ್ಪ ಫ್ರೀ ಮಾಡಕ ಬಂದಿದ್ವಿ. ಲೈನರ್ ಎಲ್ಲ ಕಚ್ಕೊಬಿಟ್ಟಿತ್ತು. ಲೈನರ್ ಕಚ್ಕೊಂಡು ಡಿಸ್ಕ್ ಹೀಟ್ ಆಗಿ ಟ್ಯೂಬೇ ಸುಡಾಕ್ಬಿಟ್ಟೈತೆ. ಗಾಡಿದು ಏರ್ ಇಳಿತೈತೆ ಸ್ವಲ್ಪನಾಗಿ. ಅದ್ರ ಜೊತೆಗೆ ಬೇರೆ ಟೈರ್ ಅಲ್ಲಿ ಹೊಗೆ ಕಿತ್ಕೊಂಡ್ ಬತ್ತೈತೆ. ನಮ್ ದೋಸ್ತಿಗೆ ಬಾಯಿ ಬಂದ್ಬಿಟ್ಟೈತೆ. ಎಲ್ಲ ನಕ್ಕನ್ ಒಂದಾದ್ಮೇಲೆ ಒಂದ್ ಬತ್ತೈತಲ್ಲ ಈ ಗಾಡಿಲಿ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಂಗಾಲಾದ್ರೆ ಆಯ್ತಾ ಬಾರಪ್ಪ, ಗಾಡಿ ಫಸ್ಟ್ ಗ್ಯಾಸ್ ತುಂಬಿಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಂದು ಗ್ಯಾಸ್ ತುಂಬಿಸ್ತಾ ಇದೀವಿ. ನೋಡ್ಬೇಕು ಈಗ ಗಾಡಿ ಸ್ಟಾರ್ಟ್ ಆಯ್ತದೆ ಏನೋ ಅಂತ. ಗಾಡಿ ಗ್ಯಾಸ್ ತುಂಬಿಸಿದ್ರು ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಮುಂದೆ ಟ್ಯೂಬ್ ಹೊಂಟೋಯ್ತಲ್ಲ, ಅದಕ್ಕೆ ಅದನ್ನ ಟ್ಯೂಬ್ ನ ಚೇಂಜ್ ಮಾಡಿಸ್ತಾ ಇದೀವಿ. ಆಮೇಲೆ ಇಲ್ಲಿ ನಮ್ಮ ಕೋಟೆಲ್ ಎಲ್ಲೂ ಗ್ಯಾರೇಜ್ ಸಿಗ್ದೆ, ನಮ್ಮ ಮ್ಯಾನ್ ಪೋಸ್ಟ್ ನಮ್ಮ ಆಟೋ ರೆಡಿ ಮಾಡಿಸ್ತೀವಲ್ಲ, ಅಲ್ಲಿಗೆ ಹೇಳ್ಕೊಯ್ತಿದೀವಿ. ಅವಣ್ಣನ ಕೈಲೇ ಸ್ವಲ್ಪ ತಕ್ಕಮಟ್ಟಿಗೆ ರೆಡಿ ಮಾಡಿಸ್ಕೊಳ್ಳೋಣ ಅಂತ. ಅಲ್ಲಿ ಹೋದ್ರೆ ಅವಣ್ಣನು ಈ ಗಾಡಿ ರೆಡಿ ಆಗಲ್ಲ, ಮೈಸೂರಿಗೆ ತಗೋಬೇಕು ಅಂದ. ಆಮೇಲೆ ನಮ್ಮ ಗಾಡಿ ಆಯಿಲ್ ಸರ್ವಿಸ್ ಮಾಡಿಸ್ಬೇಕಿತ್ತು, ಆಯಿಲ್ ಸರ್ವಿಸ್ ಮಾಡ್ಕೊಂಡು ನಮ್ಮ ಮನೆ ಕಡೆಗೆ ಹೇಳ್ಕೋದ್ವಿ. ಹಂಗೆ ನೋಡ್ರಿ ಇಲ್ಲಿ ಗ್ಯಾರೇಜ್ ಅಲ್ಲಿ ಭಯಂದ್ರ ಅಲ್ಫಾ ಗಾಡಿಗೆ ಇಂಜಿನ್ ಬಿಲ್ಡ್ ಮಾಡ್ತಾರೆ ಹೊಸದ್ನ.